ಅಣ್ಣ ರೀ ರೀ ಏನ್ ಮಾಡ್ತಾ ಇದ್ದೀರಾ ಒಳಗಡೆ? ಬರ್ರಿ, ಯಾರು ಬಂದಿದ್ದಾರೆ ನೋಡಿ. ಮೋಹನ, ಯಾರಪ್ಪ ಇವಳು? ನಿನ್ನೆ ನೀವೇ ಹೇಳಿದ್ರಲ್ಲ ಅಣ್ಣ, ನಿನ್ನನ್ನು ಪ್ರೀತಿಸಿದವಳನ್ನು ಮನೆಗೆ ಕರೆದುಕೊಂಡು ಬಾ ಅಂತ, ಅದಕ್ಕೆ ಕರೆದುಕೊಂಡು ಬಂದೆ. ಓ, ತುಂಬ ಒಳ್ಳೆಯದಾಯ್ತು. ಸೀತಾ, ನೋಡಲಿ ನಮ್ಮ ತಮ್ಮನ ಹೆಂಡತಿಗಳು ಎಷ್ಟೊಂದು ಸುಂದರವಾಗಿದ್ದಾಳೆ. ಬಾಬಾ ಆಶೀರ್ವಾದ ಮಾಡಿ. ಎದ್ದೇಳಮ್ಮ, ಚಿನ್ನದ ಗೊಂಬೆಯಾಗಿರುವ ನಿನ್ನ ನನ್ನ ತಮ್ಮನ ಹೆಂಡತಿಯಾಗಿ 100 ಕಾಲ ಸುಖವಾಗಿ ಬಾಳು. ಅಕ್ಕ ನೀವು ಆಶೀರ್ವಾದ ಮಾಡಿ. ಎದ್ದೇಳಮ್ಮ. ಚಿಕ್ಕದಾದ ಸಂಸಾರದಲ್ಲಿ ಚೊಕ್ಕದಾದ ಗುಣ ಹೊಂದಿ ಚಿನ್ನದಂತ ಬಾಳು ಸಾಗಿಸು ನೀನು. ಅಣ್ಣ, ಕಾಳಿಗಣ್ಣ ಎಲ್ಲಿ ಹೋಗಿದ್ದಾನೆ? ಈ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರಂತೆ, ಅವರಿಗೆ ಭೇಟಿಯಾಗಿ ಬರಲಿಕ್ಕೆ ಹೋಗಿದ್ದಾನೆ. ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂದರೆ ಜಿಲ್ಲೆಯ ಜನರಿಗೆ ಮೋಸ ಮಾಡುತ್ತಿರುವ ಆ ಪ್ರತಾಪ್ ಗೌಡನನ್ನು ಚಿಮಾರಿ ಹಾಕಿ ಅನ್ನದಾತರಿಗೆ ಆಸರೆ ಆಗಿರಲೇಬೇಕು. ನಿಜ ಸಹೋದರ, ರೈತರ ಕುಟುಂಬದಲ್ಲಿ ಹುಟ್ಟಿ CM ಸಾಹೇಬರು ಈ ರೈತರಿಗೆ ಅನ್ನ ಭಾಗ್ಯ ಎಲ್ಲನೂ ಕಲ್ಪಿಸಿ ಕೊಟ್ಟಿದ್ದಾರೆ. ಅಂತ CM ಸಾಹೇಬರು ಈ ಜಿಲ್ಲೆಗೆ ಅಲ್ಲ, ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆದದ್ದು ತುಂಬ ಒಳ್ಳೆಯದಾಯಿತು. ನಮ್ಮಂತ ಬಡವರಿಗೆ ಯಾಕೆ ಬೇಕ್ರಿ ರಾಜಕೀಯ? ನೋಡಿ, ನನ್ನ ತಂಗಿ ಬಂದಾಗಿಂದ ಹೊಟ್ಟೆ ಹಸಿವಾಗೈತಿ ಅಂತ ಕೇಳಾಕತ್ತಾಳ. ಬರ್ರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ನೀವು ಅಣ್ಣನನ್ನು ಕರೆದುಕೊಂಡು ಊಟ ಮಾಡಿ, ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಬೆಂಗಳೂರಿಗೆ ಯಾಕಪ್ಪ? ಅಕ್ಕ, ನಿನ್ನ ಮೈದನ ಅಂದರೆ ನನ್ನ ಭಾವಿ ಪತಿಯವರು 6 ತಿಂಗಳ ಹಿಂದೆ PSI ಪರೀಕ್ಷೆ ಬರ್ತಿದ್ರಲ್ಲ, ಅದೇನೋ ಪಾಸ್ ಆಗಿದೆ ಅಂತೆ, ಅದನ್ನು ನೋಡ್ಕೊಂಡು ಬರೋದಕ್ಕೆ ಅಂತ ಹೊರಟಿದ್ದಾರೆ. ಹೌದೇನೋ ಮೋಹನ? ಹೌದು ಅಣ್ಣ. ತುಂಬ ಸಂತೋಷವಾಯ್ತಪ್ಪ. ದುಡ್ಡಿನ ಮೂಟೆಯನ್ನು ಕೈಲಿ ಹಿಡಿಕೊಂಡು ಈ ನೌಕರಿ ಸಲುವಾಗಿ ಅಲಿದಾಡುತ್ತಿದ್ದವರು ಎಂಥವ್ರು ರೈತರುಗಳಿದ್ದಾರೆ. ಆದರೆ ಇನ್ನು 1 ರೂಪಾಯಿ ಖರ್ಚು ಮಾಡದೆ PSI ಅಧಿಕಾರಿ ಪರೀಕ್ಷೆ ಬರೆದು ಪಾಸಾಗಿ ಬಂದಿದ್ದೀಯಲ್ಲ, ತುಂಬ ಸಂತೋಷವಾಯಿತು. ನೋಡಿ, ನನ್ನ ಮೈದಿನ ಎಷ್ಟೊಂದು ಬುದ್ಧಿವಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತ್ರಿ. ಅದಿರಲಿ, ಮೊದಲು ಅವನು ಬೆಂಗಳೂರಿಗೆ ಹೋಗೋದಕ್ಕೆ ಹಣ ಕೊಡಿ. ತೆಗೆದುಕೊಳ್ಳಪ್ಪ ಈ 10,000 ರೂಪಾಯಿಗಳನ್ನು. ನೀನು ಹೊಳ್ಳಿ ಮನೆಗೆ ಬರುವಾಗ ಪೊಲೀಸ್ ಡ್ರೆಸ್ನಲ್ಲೇ ಬರಬೇಕು. ಆಯ್ತಣ್ಣ. ಅತ್ತಿಗೆ, ನಾನು ಇನ್ನು ಬರುತ್ತೇನೆ. ಹಾ ಮೀರಾ, ನಾನು ಬರೋವರಿಗೆ ನೀನು ಇಲ್ಲೇ ಇರು. ನಾನು ಬಂದ ಮೇಲೆ ನಿನ್ನ ಹಣೆಗೆ ಸಿಂಧೂರವನ್ನು ಇಟ್ಟು ಕೊರಳಿಗೆ ತಾಳಿಯನ್ನು ಕಟ್ಟಿ ನನ್ನ ಸತಿಯನ್ನಾಗಿ ಸ್ವೀಕರಿಸುತ್ತೇನೆ. ಬಾಯ್ ಮೀರಾ. ಏನಮ್ಮ ತಂಗಿ, ನನ್ನ ಮೈದುನ ಹೋದ ಅಂತ ಚಿಂತೆನಾ? ಛೇಛೆ, ಹಾಗೇನಿಲ್ಲಕ್ಕ. ನೋಡು ಸೀತಾ, ನನ್ನ ತಮ್ಮ PSI ಅಧಿಕಾರಿಗೆ ಬಂದರೆ ನಿಮ್ಮ ತಂಗಿ ಅವನ ಮೇಲೆ IAS ಅಧಿಕಾರಿ ಆಗುತ್ತಾಳೇನೋ ನೋಡು. ಶಿವರಾಮ, ತಮ್ಮ ಶಿವರಾಮ, ಇದೇನು ಗಡಿ ಬಿಡಿ, ನಮ್ಮ ಜಿಲ್ಲೆಯ ಮಂತ್ರಿಗಳ ತಮ್ಮನನ್ನು ಕರೆದುಕೊಂಡು ಬಂದಿಯಲ್ಲ ನಮ್ಮ ಮನೆಗೆ. ನಿನ್ನ ಮನೆ ಯಾವುದು ಶಿವರಾಮ್? ನಿನ್ನ ಮನೆ? ನೀವು ಬಂದು ನಿಂತು ಮಾತನಾಡುತ್ತಿರಲ್ಲ, ಇದೇ ನನ್ನ ಮನೆ. ಯಾರಂತಾರೋ ತಮ್ಮ ಇದು ನಿನ್ನ ಮನೆ ಅಂತ? ನಮ್ಗೆ ಪ್ರತಾಪ್ ಗೌಡ್ರಿ ಈ ಮನೆ ಮಾರಿದ ಗೊತ್ತಲ್ಲ ನಿಂಗ? ಗಡಿಬಿಡಿಯವ್ರಿ, ಏನು ಹೇಳುತ್ತಿದ್ದೀರಾ ನೀವು? ನಾನು ಈ ಮನೆಯ ಆಸ್ತಿಪತ್ರವನ್ನು ಮಾರಿದ್ದೇನೆ. ಯಾಕೆ ಮಾರಿ ದುಡ್ಡು ತಿಂದಿದ್ದು ನಿನಗೆ ಗೊತ್ತಿಲ್ಲವೇ? ನಿನ್ನ ತಮ್ಮನ ನೌಕರಿಗಾಗಿ 50 ಲಕ್ಷ ಹಣ ಬೇಕೆಂದು ನಿನ್ನ ಸರ್ವ ಆಸ್ತಿಯನ್ನು ನಮಗೆ ಬರೆದು ಕೊಟ್ಟು ಈಗ ಏನೂ ಗೊತ್ತಿಲ್ಲದಂತೆ ಮಾತನಾಡುವ ಬಡ ಭಿಕಾರಿ. ಮರ್ಯಾದೆಯಿಂದ ಈ ನನ್ನ ಮನೆ ಬಿಟ್ಟು ತೊಲಗಿ. ಸಾಹೇಬ್ರೆ, ಏನು ಹೇಳ್ತಾ ಇದ್ದೀರಾ ನೀವು?
ನನ್ನ ಗಂಡ ನಿಮ್ಮ ಹತ್ರ 50 ಲಕ್ಷ ಹಣ ಇಸ್ಕೊಂಡಿದ್ದಾನ? ಆ ಹಣಕ್ಕೋಸ್ಕರ ಈ ಮನೇನ ಆಸ್ತಿನ ನಿಮಗೆ ಮಾರಿದಾನ? ಇಲ್ಲ ಸಾಹೇಬ್ರೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನ್ನ ಮೈದಿನ 1 ರೂಪಾಯಿ ಲಂಚ ಇಲ್ಲದೆ ನೌಕರಿಗೆ ಹೋಗ್ಯಾನ. ಲಂಚ ಇಲ್ಲದೆ ಸೀತಾ, ನಿನಗೇನು ಗೊತ್ತು ಈ ನಿನ್ನ ಗಂಡನ ಗುಣ? ತಮ್ಮನನ್ನು PSI ಮಾಡಬೇಕೆಂದು ಒಳಗಿಂದೊಳಗೆ 50 ಲಕ್ಷಕ್ಕೆ ಡೀಲ್ ಮುಗಿಸಿ ತನ್ನ ಸರ್ವ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದು ಕೊಟ್ಟು ಯಾವುದೇ ಕಾರಣಕ್ಕೂ ನನ್ನ ತಮ್ಮಂದಿರಿಗೆ ತಿಳಿಸಬೇಡಿ ಎಂದ ಬಂಡ ನನ್ನ ಮಗಾದನ ಈ ನಿನ್ನ ಗಂಡ. ಸುಳ್ಳು ಸುಳ್ಳು ಸುಳ್ಳು. ಸೀತಾ ನನ್ನ ತಮ್ಮಂದಿರಿಗೆ ಒಂದು ಮಾತು ತಿಳಿಸದೆ ಇಂಥ ನಿರ್ಧಾರ ತೆಗೆದುಕೊಳ್ಳುವನಲ್ಲ. ಶ್ರೀಮಂತರೇ, ಯಾವ ಬಾಯಿಂದ ಮಾತನಾಡುತ್ತಿರುವಿರಿ ನೀವು? ಯಾವ ಬಾಯಿಂದ ಮಾತನಾಡುತ್ತಿರುವಿರಿ? ನಾನು ಕುಳ್ಳಿಲ್ಲ ಸತ್ತರು ನನ್ನ ಆಸ್ತಿ ಪತ್ರವನ್ನು ಮಾರಿಲ್ಲ ಸಾಹೇಬ್ರೆ, ಮಾರಿಲ್ಲ. ಅಲ್ಲೇ ತಮ್ಮ ಶಿವರಾಮ, ಮಾತಾಡ್ತೇಳಿ ಜನ ಮೆಚ್ಚೋಂಗಾರ ಮಾತಾಡ. ಇಲ್ಲಿ ಸಹಿ ಮಾಡಿಯಲ್ಲ, ಇದು ನಿಂದ ಹೆಬ್ಬೆಟ್ಟಿನ ಸಹಿ ನೋಡು. ಹೌದು, ಇದು ನನ್ನ ಹೆಬ್ಬಟ್ಟಿನ ಸಹಿ. ಆದರೆ ಇದರಲ್ಲಿ ಏನೋ ಮೋಸವಿದೆ. ನನ್ನ ಪ್ರಾಣ ಹೋದರೂ ನಾ ಸಹಿ ಮಾಡಿಲ್ಲ. ನೋಡಿ ಸಾಹೇಬ್ರೆ, ನಿಮ್ಮ ಕಾಲದ ಬೇಡಿಕೊಳ್ಳುತ್ತೇನೆ, ನಮ್ಮನ್ನು ಈ ಮನೆಯಿಂದ ಹೊರಗೆ ಹಾಕಬೇಡಿ. ಮಾವ, ಯಾಕೆ ಇವ್ರ ಕಾಲು ಹಿಡಿದು ಬೇಡ್ಕೊಳ್ತೀರಾ? ಇವ್ರು ಎಂತವರು ಎನ್ನುವುದು ನಿಮಗೆ ಗೊತ್ತಿಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದೇನಾಗಿದೆ ಅಂತ ವಿಚಾರಿಸೋಣ. ಪೊಲೀಸ್ ಕಂಪ್ಲೇಂಟ್? ಲೇ ಮೀರಾ, ಪೊಲೀಸ್ ಕಂಪ್ಲೇಂಟ್ ಯಾಕೆ? ಜಡ್ಜ್ ಮುಂದೆ ನಿಂತು ನಿನ್ನ ಫಿರ್ಯಾದಿ ಹೇಳುವಂತೆ ಮೊದಲು ಈ ಮನೆ ಬಿಟ್ಟು ತೊಲಗಿಯ. ನಾವ್ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು? ಇಲ್ಲ, ನಾವು ಮಾತ್ರ ಈ ಮನೆ ಬಿಟ್ಟು ಹೋಗೋದಿಲ್ಲ. ಬೇಕಾದ್ರೆ ನಮ್ಮ ಪ್ರಾಣನೇ ಬಿಡ್ತೀವಿ ಹೊರತು ನಾವು ಈ ಮನೆ ಬಿಟ್ಟು ಹೋಗುವುದಿಲ್ಲ. ಮನೆ ಬಿಟ್ಟು ಹೋಗುವುದಿಲ್ಲ. ಲೇ ಸೀತಾ, ಮರ್ಯಾದೆಯಿಂದ ಹೇಳುತ್ತಿದ್ದೇನೆ. ಮನೆ ಕಳೆದುಕೊಂಡ ನಿಮಗೆ ಮರ್ಯಾದೆ ಕಳೆದುಕೊಳ್ಳಬೇಕೆಂಬ ಹಂಬಲ ನಿನಗಿದ್ದರೆ ಇಲ್ಲೇ ಇರು. ಇಲ್ಲ, ಮರ್ಯಾದೆ ಬೇಕೆಂದರೆ ಸುಮ್ಮನೆ ಹೊರಟು ಹೋಗದೆ ಮನೆ ಬಿಟ್ಟು ತೊಲಗಿಯ. ನಮಸ್ಕಾರ ಗೌಡ್ರಿಗೆ, ಬರುವುದು ಒಂದು ಸ್ವಲ್ಪ ತಡವಾಯಿತು. ಇರಲಿ, ಈ ಶಿವರಾಮ 50 ಲಕ್ಷಕ್ಕೆ ತನ್ನ ಮನೆ ನಮ್ಮ ಹೆಸರಿಗೆ ಬಿಟ್ಟು ಕೊಟ್ಟು ಈಗ ಏನೂ ಗೊತ್ತಿಲ್ಲದಂತೆ ಮಾತನಾಡುತ್ತಿದ್ದಾನೆ. ಹೀಗೆ ಸರ್, ತೊಂದರೆ ಬಂದಾಗ ಏನೆಲ್ಲರೂ ಮಾಡಿಬಿಡುತ್ತಾರೆ. ಬಿಟ್ಟು ಹೋಗುವಾಗ ಕೊಟ್ಟ ಮಾತನ್ನು ಮರಳಿ ಹೇಳುವುದಿಲ್ಲ. ಆದರೆ ಈ ಬರ್ರಿ ಇದನ್ನು ನಾನು ನೋಡಿಬಿಡುತ್ತೇನೆ. ಸರ್, ನಾನು ಇವರ ಹತ್ರ ಸಾಲ ತೆಗೆದುಕೊಂಡಿಲ್ಲ. ಒಂದು ವೇಳೆ ನನ್ನ ಆಸ್ತಿ ಪತ್ರನೇ ಇವರಿಗೆ ಮಾರಿದ್ದಾಗಿದ್ದರೆ ನಾನು ಇವರು ಹೇಳೋಕ್ಕಿಂತ ಮುಂಚೆ ಈ ಮನೆ ಬಿಟ್ಟು ಹೋಗುತ್ತಿದ್ದೆ. ಹಾಗಾದರೆ ಇವರು ಹೇಳುತ್ತಿರುವುದು ಸುಳ್ಳ? ಸುಳ್ಳು ಸರ್, ಸುಳ್ಳು. ನಮ್ಮ ಹೆತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ಇವರಿಗೆ ಮನೆ ಆಸ್ತಿ ಪತ್ರ ಮಾರಿಲ್ಲ. ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮಗೆ ನ್ಯಾಯ ಒದಗಿಸಿಕೊಡಿ. ನನ್ನ ಮಗನೇ, ಎದ್ದೇಳು ಮೇಲೆ. ನಿನ್ನ ಮನೆ ಆಸ್ತಿ ಪತ್ರ ಸಹಿ ಹಾಕಲಿಲ್ಲ. ಬಲವಂತವಾಗಿ ನಿನ್ನನ್ನು ಆಸ್ತಿಯನ್ನು ಇವರ ಹೆಸರಿಗೆ ಮಾಡಿಕೊಂಡಿದ್ದರೆ ನಿನ್ನ ತಲೆಯನ್ನು ಕೆಟ್ಟಿದೆಯಾ? ನಿನ್ನನ್ನು ಹೊರಗೆ ಹಾಕಿ ಬಿಡುತ್ತೇನೆ. ಅಯ್ಯೋ ಸೀತಾ, ಸ್ವಾಮಿ, ಕಾನೂನನ್ನು ಕಾಪಾಡುವ ಕಾಕಿನೇ ಅವರ ಕೈವಶವಾದಾಗ ನಮ್ಮ ಗತಿ ಹೇಗ್ರಿ? ಇನ್ನು ಮುಂದೆ ನಮ್ಮ ಗತಿ ಹೇಗೆ ಸ್ವಾಮಿ, ಹೇಗೆ? ಮಾವ, ಅಕ್ಕ, ನೀವು ಅಳಿಬೇಡಿ. ನಿಮ್ಮ ಹತ್ತಿರ ಧರ್ಮ ಇದೆ. ಕಾಕಿ ಬಟ್ಟೆ ತೊಟ್ಟ ಒಬ್ಬ ವ್ಯಕ್ತಿ ಇವರ ಕಡೆ ಇದ್ರೆ ಏನಾಯಿತು? ನಮ್ಮ ತಾಮಾಯಿಕರಿಗೆ ಅಂತ ಕಾನೂನಿದೆ. ಬನ್ನಿ, ಕಾಳಿಂಗ ಮಾವನನ್ನ ಭೇಟಿಯಾಗಿ ಕೋರ್ಟಿಗೆ ಹೋಗೋಣ. ಯಾವುದಮ್ಮ ಕೋರ್ಟು? ಕಾಕಿಗಳೇ ಶ್ರೀಮಂತರ ಕೈಯಲ್ಲಿ ಕೈ ಒಡ್ಡಿ ಚಾಚಿ ಬೇಡುತ್ತಿರುವಾಗ ಕರಿಕೋಟ ಹಾಕಿಕೊಂಡು ನ್ಯಾಯ ಒದಗಿಸಿಕೊಡುತ್ತರಂತೆ ಹೇಗೆ ಹೇಳುತ್ತೀಯಮ್ಮ, ಹೇಗೆ ಹೇಳುತ್ತೀಯ? ನ್ಯಾಯ ನೀತಿ ಅಂತ ನಾವು ಕೋರ್ಟಿಗೆ ಎಲಿದು ಸತ್ತು ಹೋಗಬೇಕಾಗುತ್ತದೆ.
ನಮ್ಮ ಜೀವದ ಕೊನೆ ಉಸಿರಿರುವವರೆಗೂ ಅಲಿದಲಿದು ಸತ್ತು ಹೋಗಬೇಕಾಗುತ್ತದೆ. ಎಸ್ ಸರ್, ಹೋಗಿ ಬಿಡೋಣ. ನಡಿ, ಮನೆಯಿಂದ ಆಚೆ ಹೋಗಿ ಬಿಡೋಣ. ಶ್ರೀಮಂತರೇ, ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ನಮ್ಮನ್ನು ಈ ಮನೆ ಬಿಟ್ಟು ಹೊರಗೆ ಹಾಕಬೇಡಿ. ಶ್ರೀಮಂತರೇ, ಹೊರಗೆ ಹಾಕಬೇಡಿ. ಹೋಗಲೇ ಹೋಗು. ನ್ಯಾಯ